ಎಲ್ಲರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಟಾಪ್ ಆಯ್ದು ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟು BCCI ನ ಪ್ರಾಫಿಟ್ ಎಷ್ಟಿದೆ ಅಂತ ಇವಾಗ ಗೊತ್ತಾಗಿದೆ. ಫೈನಾನ್ಷಿಯಲ್ ಇಯರ್ 2023-2024 ಸೊ ಈ ಇಯರಲ್ಲಿ ಇವರು ಮಾಡಿರುವಂಥ ಪ್ರಾಫಿಟ್ ಎಷ್ಟು ಅಂತ ಅಂದರೆ ಬಂದಿರುವಂಥ ಆದಾಯ 9,741.7 ಕೋಟಿ ಆದಾಯ ಬಂತು ಅಂತಂದರೆ ನಂಬ್ತಿರೋ ಬಿಡ್ತಿರೋ ಮಗ 59%. ಇದರಲ್ಲಿ 59% ಜಸ್ಟ್ ಬಂದಿರೋದು IPL ಇಂದ. IPL ಒಂಥರ ಮೆಜಾರಿಟಿ ಅಂತ ಹೇಳಬೇಕು. ಡೊಮ್ಯಾಸ್ಟಿಕ್ ಕ್ರಿಕೆಟು ಜೊತೆಗೆ ಇಂಟರ್ನ್ಯಾಷನಲ್ ಕ್ರಿಕೆಟು ಜೊತೆಗೆ ಆ ಕ್ರಿಕೆಟ್ ಈ ಕ್ರಿಕೆಟ್ ಎಲ್ಲ ಸೇರಿಕೊಂಡು ಇವರಿಗೆ ಬಂದಿರುವಂಥದ್ದು 41%. ಬರೀ IPL ಒಂದರಿಂದನೇ 59 ಕೋಟಿ ಬಂದಿದ್ದು. 59% ಅಂದರೆ 5,761 ಕೋಟಿ IPL ಇಂದನೇ ಬಂದಿದೆ. ಸೊ IPL ನಿಂತೋಗ್ಬಿಡ್ತು ಅಂದರೆ BCCIಗೆ ಬಿಗ್ಗೆಸ್ಟ್ ಲಾಸು. ಬರೀ BCCIಗೆ ಮಾತ್ರ ಅಂತಲ್ಲ, ಬೇಜಾನ್ ಜನರಿಗೆ ಬಿಗ್ಗೆಸ್ಟ್ ಲಾಸ್ ಅದು. ಅಪ್ಡೇಟ್ ಬಿಟ್ಟು ಸುನಿಲ್ ಗವಾಸ್ಕರ್ ಅವರು ಒಂಥರ ರಫ್ ಆಗಿ ಹಾರ್ಶ್ ಆಗಿ ಒಂದು ಉತ್ತರನ ಕೊಟ್ಟಿದ್ದಾರೆ. ಜಸ್ಪ್ರೀತ್ ಬುಮ್ರಾ ಅವರ ಬಗ್ಗೆನೇ ಇದು ಡೈರೆಕ್ಟ್ ಆಗೇನೆ ಹೇಳ್ಬಿಟ್ಟಿದ್ದಾರೆ. ನೋ ಸೂಪರ್ ಸ್ಟಾರ್ ಪ್ಲೇಯರ್ ಶುಡ್ ಟೇಕ್ ಅ ಬ್ರೇಕ್, ಯು ಹ್ಯಾವ್ ನಾಟ್ ಕಮ್ ಹಿಯರ್ ಫಾರ್ ಆನ್ ಆಲ್ ದ ಡೇ ಅಂತ ಹೇಳಿದರೆ. ರಜಕ್ಕೆ ಬಂದಿಲ್ಲ ಗುರು, ಇಲ್ಲಿ ರೆಸ್ಟ್ ತಗೊಳೋದಕ್ಕೆ ಆಟ ಆಡ್ಕೊಂಡು ಬರೋದಕ್ಕೆ, ರೆಸ್ಟ್ ತಗೊಂಡು ಆಟ ಆಡೋದಕ್ಕೆ, ನೀನು ಇಲ್ಲಿ ಆಟ ಆಡೋದಕ್ಕೆ ಬಂದಿರೋದು. 5 ಮ್ಯಾಚ್ ಆಡೋದಕ್ಕೆ ಬಂದಿರೋದು. ಇಲ್ಲಿ ನಾನು 1 ಮ್ಯಾಚ್ ಆಡ್ತೀನಿ, 2 ಮ್ಯಾಚ್ ಆಡ್ತೀನಿ, 3 ಮ್ಯಾಚ್ ಆಡ್ತೀನಿ, ಮಿಕ್ಕಂಥ ಮ್ಯಾಚ್ನ ಆಡಲ್ಲ. ಹಂಗೆ ಗಾನಗಳು ಇವೆಲ್ಲ ಏನು ಬೇಕಾಗಿಲ್ಲ, ಮುಚ್ಕೊಂಡು ಆಡ್ರಿ. ಟ್ರಿಕ್ಕಿ ಸಿಚುವೇಶನ್ ಇದೆ ಇವಾಗ. ಸೀರೀಸ್ 2-1 ಆಗಿದೆ. ಸೊ ಇಲ್ಲಾಡ್ದೆ ಇನ್ನೆಲ್ಲ ಆಡಬೇಕು. ನೆಕ್ಸ್ಟ್ ಮ್ಯಾಚ್ ನನ್ನ ಪ್ರಕಾರ ಬುಮ್ರಾ ಆಡಲೇಬೇಕು. ಇನ್ ಕೇಸ್ ಏನಾದರೂ ಸೀರೀಸ್ ಏನಾದರೂ ಕೈವಶ ಅವ್ರಿಗೆ ಆಗೋಗ್ಬಿಡ್ತು ಅಂತಂದರೆ ಆವಾಗ ಬೇಕಾದ್ರೆ ರೆಸ್ಟ್ ತಗೊಳ್ಳಿ. ನೆಕ್ಸ್ಟ್ ಮ್ಯಾಚ್ ಅಂತೂ ಖಂಡಿತ ಆಡಲೇಬೇಕು. ನೆಕ್ಸ್ಟ್ ಮ್ಯಾಚ್ ಅವರು ರೆಸ್ಟ್ ತೊಗೊತಾರೆ ಬುಮ್ರಾ ಅಂತಂದರೆ ಅದಕ್ಕಿಂತ ವರ್ಸ್ಟ್ ಡಿಸಿಷನ್ ಇನ್ನೂ ಒಂದಿರೋದಿಲ್ಲ. ಅಲ್ಲ ಗುರು, ಬ್ರೇಕ್ ಇದೆ, ಬೆಜಾನ್ ಬ್ರೇಕ್ ಇದೆ. ಅಲ್ಲಿ 23ನೇ ತಾರೀಕು ಇರೋದು. ಅಲ್ಲಿ ಇದಕ್ಕಿಂತ ಒಂದು ಲಾಂಗ್ ಬ್ರೇಕು ಬೇಕಾ? ಇಲ್ಲೇನು ರೆಸ್ಟ್ ತೊಗೊಂಡ್ರು ಅಂತಂದರೆ ಬುಮ್ರಾಗೆ ನಿಜವಾಗ್ಲೂ ಸರಿಯಾಗಿ ಕ್ರಿಟಿಸಿಸಮ್ ಅಂತೂ ಬಂದೇ ಬರುತ್ತೆ. ಅದನ್ನು ಅವರೇ ಎದುರಿಸಬೇಕಾಗತ್ತೆ. ಸೊ ಎಲ್ಲರೂ ಹೇಳ್ತಾ ಇದ್ದೇನೆ, ಜಸ್ಪ್ರೀತ್ ಬುಮ್ರಾ ನೆಕ್ಸ್ಟ್ ಮ್ಯಾಚ್ ಆಡಲೇಬೇಕು ಅಂತ. ಅಪ್ಡೇಟ್ ನಂಬರ್ 3, ಇಂಡಿಯಾದ ಅಸಿಸ್ಟೆಂಟ್ ಕೋಚ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಿಷಬ್ ಪಂತ್ ಅವರ ಆರೋಗ್ಯದ ಮೇಲೆ. ರಿಷಬ್ ಪಂತ್ ನೆಕ್ಸ್ಟ್ ಮ್ಯಾಚ್ ಮ್ಯಾಂಚೆಸ್ಟರಲ್ಲಿ ಆಡೋದಿಲ್ವಾ ಅಂತ. ಒಬ್ವಿಯಸ್ಲಿ ಅವರು ಫಿಟ್ ಇದ್ದಾರೆ, ಆಡೋ ಥರ ಅಂತೂ ಖಂಡಿತ ಇದ್ದಾರೆ. ಬ್ಯಾಟಿಂಗಲ್ಲಿ ಅವ್ರದ್ದು ಯಾವುದೇ ಡೌಟ್ ಇಲ್ಲ, ಪಕ್ಕ ಆಡ್ತಾರೆ ಬ್ಯಾಟಿಂಗ್ ಅಂತೂ. ಬಟ್ ಡೌಟ್ ಇರೋದಲ್ಲಿ ಅಂತಂದರೆ ಅವ್ರಿಗೆ ವಿಕೆಟ್ ಕೀಪಿಂಗ್ ಮಾಡೋಕ್ಕಾಗುತ್ತಾ? ಯಾಕಂದರೆ ಸ್ವಲ್ಪ ಲೈಟಾಗಿ ಲಿಗಲ್ ಆಗಿತ್ತು ಲಾಸ್ಟ್ ಮ್ಯಾಚಲ್ಲಿ. ಸೊ ಸ್ಕ್ಯಾನ್ಸ್ಗೆಲ್ಲ ಹೋಗಿದ್ರು. ಸೊ ವಿಕೆಟ್ ಕೀಪಿಂಗ್ ಏನಾದರೂ ಮಾಡೋಕ್ಕಾಗೋದಿಲ್ವ ಅಂತ ನೋಡಬೇಕಾಗತ್ತೆ. ಇಲ್ಲ ಅಂತಂದರೆ ಜೆನ್ಯೂನ್ ಬ್ಯಾಟರ್ ಆಗೇನೆ ಆಡಿಸ್ಬೋದು. ಬಟ್ ವಿಕೆಟ್ ಕೀಪಿಂಗು ಕೂಡ ಬ್ಯಾಕ್ ಹ್ಯಾಂಡಲ್ಲಂತೂ ಖಂಡಿತ ಇದ್ದೇ. ಮೇನ್ ಅದನ್ನೇ ವಿಕೆಟ್ ಕೀಪಿಂಗ್ ಬ್ಯಾಟರ್ ಆಗೇನೆ ಅವ್ರನ್ನ ಆಡಿಸ್ತಾ ಇದ್ದಿದ್ದು. ಸೊ ಇವ್ರ ಜಾಗದಲ್ಲಿ ಆಡಿಸ್ಬೇಕು ಅಂದರೆ ಈ ಕಡೆಯಿಂದ ಧ್ರುವ್ ಜುರಾಲ್ ಆಡಿಸ್ಬೇಕಿಲ್ಲ ಅಂತಂದರೆ KL ರಾಹುಲ್ನ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಆಡಿಸ್ಬೇಕಾಗತ್ತೆ. ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಲ್ಲಿ ಬ್ಯಾಟಿಂಗ್ ಅಂತೂ ಪಕ್ಕ ಶೋರಾಗಿ ಆಡ್ತಾರೆ ಅಂತ ಹೇಳಿದರೆ, ಜೆನ್ಯೂನ್ ಬ್ಯಾಟರ್ ಆಗಿ ಆಡೋದಕ್ಕಿಂತ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಆಡ್ತು ಅಂದ್ರೆ ಬ್ಯಾಲೆನ್ಸ್ ಚೆನ್ನಾಗಿರುತ್ತೆ ರಿಷಬ್ ಪಂತ್. ಅಪ್ಡೇಟ್ ನಂಬರ್ 4, ನಾಸಿರ್ ಹುಸೈನ್ ಅವರು ಮಾತಾಡಿದ್ರು ವಿರಾಟ್ ಕೊಹ್ಲಿ ಅವರ ಬಗ್ಗೆ. ಟೆಸ್ಟ್ ಮ್ಯಾಚ್ ಕ್ರಿಕೆಟ್ ಇಸ್ ಸೋ ಮಚ್ ಬೆಟರ್ ವೆನ್ ವಿರಾಟ್ ಕೊಹ್ಲಿ ವಾಸ್ ಪ್ಲೇಯಿಂಗ್ ಅಂತ. ವಿರಾಟ್ ಕೊಹ್ಲಿ ಆಡ್ತಿದ್ದಾಗ ಟೆಸ್ಟ್ ಮ್ಯಾಚ್ ಕ್ರಿಕೆಟ್ ಅವನ ಅಜ್ಜಿ ಮಸ್ತಾಗಿತ್ತು, ಸೈಕಾಗಿತ್ತು, ಬಿಂದಾಸ್ ಆಗಿತ್ತು, ಅವನ ಅಜ್ಜಿ ಮಜಾ ಬರೋ ಥರ ಇತ್ತು ಅಂತ ಹೇಳಿದರೆ ಒಪ್ಕೊಳ್ಳೇಬೇಕು. ಯಾಕಂದರೆ ಎಷ್ಟೋ ಜನ ವಿರಾಟ್ ಕೊಹ್ಲಿ ಇದ್ದಾರೆ ಅಂತಲೇ ಟೆಸ್ಟ್ ಮ್ಯಾಚ್ನ ನೋಡ್ತಾ ಇದ್ರು. ಅವ್ರು ಫೀಲ್ಡಿಂಗ್ ಮಾಡ್ತಾ ಇರಲಿ, ಬ್ಯಾಟಿಂಗ್ ಆಡ್ತಾ ಇರಲಿ, ಡಗೌಟಲ್ಲಿ ಕೂತ್ಕೊಂಡಿರಲಿ, ಎಲ್ಲೇ ಕೂತ್ಕೊಂಡಿರಲಿ, ಅವ್ರ ಆ್ಯಕ್ಷನ್ನು ರಿಯಾಕ್ಷನ್ನು ಸೊ ಎಲ್ಲದನ್ನ ನೋಡೋದಕ್ಕೋಸ್ಕರನೇ ಟೆಸ್ಟ್ ಮ್ಯಾಚ್ನ ನೋಡುವಂಥ ಸೆಟ್ ಆಫ್ ಮೆಂಬರ್ಸ್ ಬೇಜಾನ್ ಜನ ಆಯಿತು. ಅದ್ರಲ್ಲಿ ನಾನು ಕೂಡ ಒಬ್ಬ ಆಗಿದ್ದೆ. ಸೊ ಹೌದು, ಖಂಡಿತ ಅದು ಅನ್ಸುತ್ತೆ. ವಿರಾಟ್ ಕೊಹ್ಲಿ ಇದ್ರು ಅಂದರೆ ಎಲ್ಲಿ ವಿರಾಟ್ ಕೊಹ್ಲಿ ಆ್ಯಕ್ಷನ್ ಏನು ರಿಯಾಕ್ಷನ್ ಕೊಡ್ತಾರೆ, ಇದಕ್ಕೆ ಈ ಬಾಲ್ಗೆ ಏನು ಆ್ಯಕ್ಷನ್ ಕೊಡ್ತಾರೆ, ಸೊ ಇದನ್ನೇ ನೋಡ್ತಾ ಇದ್ವಿ ನಾವು. ಸೊ ಇವಾಗ ಖಂಡಿತ ಬೇಜಾರಂತೂ ಹಾಗೆ ಆಗುತ್ತೆ. ಅಪ್ಡೇಟ್ ನಂಬರ್ 5, ಹರ್ಷದೀಪ್ ಸಿಂಗ್ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ. ಹರ್ಷದೀಪ್ ಸಿಂಗಿಗೆ ಏನೋ ಅವರ ಲೆಫ್ಟ್ ಹ್ಯಾಂಡಲ್ಲಿ ಏನೋ ಸ್ವಲ್ಪ ಕಟ್ ಆಗಿದೆ ಅಂತ ಅಪ್ಡೇಟ್ ಇದೆ. ಬೌಲಿಂಗ್ ಮಾಡ್ತಾ ಇರೋಂಥ ಟೈಮಲ್ಲಿ ಸ್ವಲ್ಪ ಅದೇ ಏನೋ ವೆಬ್ ಕಟ್ ಏನೋ ಆಗಿದೆ ಅಂತ ಕಾಣಿಸ್ತಾ ಇದೆ ಪ್ರಾಕ್ಟೀಸ್ ಮಾಡುವಂಥ ಸಮಯದಲ್ಲಿ. ಸೊ ಅದರಿಂದ ಅವರು ನೆಕ್ಸ್ಟ್ ಮ್ಯಾಚ್ ಅವೈಲೇಬಲ್ ಇರೋದಿಲ್ಲ ಅಂತ ಕಾಣಿಸ್ತಾ ಇದೆ. ಫಸ್ಟ್ ಆಫ್ ಆಲ್ ಯಾವಾಗ ಅವೈಲೇಬಲ್ ಇದ್ರು ಅವರು? ಅವೈಲೇಬಲ್ ಇದ್ದಾರೆ ಅವರು, ಬಟ್ ಇವ್ರು ಯಾವಾಗ ಆಡಿಸಿದ್ರು ಅವ್ರನ್ನ? ಅವ್ರೇನಾದ್ರು ಲಾಸ್ಟ್ ಮ್ಯಾಚ್ ಆಡಿದ್ರು ಅವೈಲೇಬಲ್ ಇರೋದಕ್ಕೆ ಬಿಡೋದಕ್ಕೆ ಅಂತ ಯೋಚನೆ ಮಾಡ್ತಿರೋದಕ್ಕೆ? ಇಲ್ಲ. ಅಲ್ಲಿ ಪ್ರಸಿದ್ಧ ಕೃಷ್ಣನೇ ಸುಮ್ಮನೆ ಕೂತ್ಕೊಳ್ಳಪ್ಪ ಸೈಲೆಂಟಿಗೆ ಅಂತ ಕೂತಿದ್ದಾರೆ. ಇನ್ನು ಇವ್ರನ್ನ ಆಡಿಸ್ತಾರೆ ಗುರು ಅಂತ ಕೇಳ್ತೀರಾ? ಹರ್ಷದೀಪ್ ಸಿಂಗ್ ಒಂಥರ ವೇರಿಯೇಷನ್ ಇರುವಂಥ ಬೌಲರನ್ನೇ ಆಡಿಸಿದ್ರೆ ಚೆನ್ನಾಗಿರುತ್ತೆ. ಬಟ್ ನೆಕ್ಸ್ಟ್ ಮ್ಯಾಚ್ ಏನೋ ಅವಕಾಶ ಸಿಗೋವಂಥದ್ದು ಸಿಕ್ಕಾಪಟ್ಟೆ ಕಷ್ಟ. ಅದೇ ಏನಾದ್ರು ಸೀರೀಸ್ ಏನೋ ಕೈವಶ ಏನಾದ್ರು ಆಗೋಗ್ಬಿಡ್ತು ಇಂಗ್ಲೆಂಡ್ ಅವ್ರ ಕಡೆಗೆ ಅಂತಂದರೆ ಅವಾಗ ಲಾಸ್ಟ್ ಮ್ಯಾಚ್ ಅವಕಾಶ ಕೊಡ್ಬೋದು. ನೋಡೋಣ ಏನಾಗುತ್ತೆ ಅಂತ. ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಉದ್ರಿಸಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡ್ರೆ ಸಬ್ಸ್ಕ್ರೈಬ್ ಬಟನ್ನ ಪಟ್ ನಂಗೆ ಹೊಡೆದಾಕಿ ಹೇಳ್ತೀನಿ. ಬಾಯ್.